ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, rupees 1338 crores ಫೈನ್ ಆನ್ ಗೂಗಲ್. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, ಇದೊಂದು ಗೌರ್ಮೆಂಟ್ ಅಥಾರಿಟಿ, ಅವರು ಗೂಗಲ್ ಕಂಪ್ನಿ ಮೇಲೆ ಒಂದು ಪೆನಲ್ಟಿ ಹಾಕಿದ್ದಾರೆ 1338 ಕೋಟಿ. ಯಾಕಂದರೆ ಅವರು ಡಾಮಿನೆಂಟ್ ಪೊಸಿಷನನ್ನು ಅವರು ಅಬ್ಯೂಸ್ ಮಾಡ್ತಾ ಇದ್ದಾರೆ, ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ. ನಿಮಗೆ ಗೊತ್ತಿದ್ದಾಗೆ ಗೂಗಲ್ಲು ಬಿಗ್ಗೆಸ್ಟ್ ಸರ್ಚ್ ಎಂಜಿನ್ ಇನ್ ದ ವರ್ಲ್ಡು. ಆಲ್ಮೋಸ್ಟ್ 90% ಮಾರ್ಕೆಟ್ ಶೇರ್ ಗೂಗಲ್ದೇ ಇರ್ಬೋದು ಅಂತ ಕಾಣಿಸುತ್ತೆ. ಅವ್ರು ಏನು ಮಾಡ್ತಾರೆ, ಬೇರೆ ಆ್ಯಂಡ್ರಾಯ್ಡ್ ಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಅವರ ಮೊಬೈಲ್ಸನ್ನು ಮಾಡುವಾಗ ಅವರು ಏನು ಫೋರ್ಸ್ ಮಾಡ್ತಾರಂದರೆ, ನೀವು ಗೂಗಲ್ ಸರ್ಚ್ ಎಂಜಿನ್ನೇ ಅಲ್ಲಿ ಹಾಕಬೇಕು ಡಿಫಾಲ್ಟ್ ಆಗಿ, ಆವಾಗ ಜನರು ಗೂಗಲ್ಲೇ ಯೂಸ್ ಮಾಡ್ತಾರಂತ. ಆದರೆ ಇಲ್ಲಿ ಏನಾಗುತ್ತೆ, ಬೇರೆ ಸರ್ಚ್ ಎಂಜಿನ್ಸ್ ಯೂಸ್ ಮಾಡಲಿಕ್ಕೆ ಆಪ್ಷನ್ಸ್ ಇದ್ದರೂ ಜನರು ಫೋರ್ಸ್ಫುಲಿ ಗೂಗಲ್ಲೇ ಯೂಸ್ ಮಾಡಬೇಕಾಗುತ್ತೆ, ಯಾಕಂದರೆ ಅಲ್ಲಿ ಆಲ್ರೆಡಿ ಅವೈಲಬಲ್ ಇರುತ್ತೆ. ಸೊ ಇದಕ್ಕೋಸ್ಕರ ಫೈನ್ ಹಾಕಿದ್ದಾರೆ. ಯಾಕಂದರೆ ನೀವು ಜನರಿಗೆ ಚಾಯ್ಸ್ ಕೊಡಬೇಕು, ನೀವು ಎಲ್ಲರಿಗೂ ಫೇರ್ ಆಪರ್ಚುನಿಟಿ ಕೊಡಬೇಕು. ನೀವು ಫೋರ್ಸ್ ಮಾಡೋಕ್ಕಾಗೋದಿಲ್ಲ ಗೂಗಲ್ ಸರ್ಚ್ ಎಂಜಿನ್ನೇ ನೀವು ತೋರಿಸಿ ನಿಮ್ಮ ಮೊಬೈಲಲ್ಲಿ ಅಂತ. ನ್ಯೂಸ್ ನಂಬರ್ 2, ಆಕ್ಸಿಸ್ ಬ್ಯಾಂಕ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಈ ರಿಸಲ್ಟ್ಸು ನಿನ್ನೆ ಸಾಯಂಕಾಲ ಬಂದಿತ್ತು. ಸೆಪ್ಟೆಂಬರ್ 2021 ನೆಟ್ ಪ್ರಾಫಿಟ್ 3406 ಕೋಟಿ ಇತ್ತು. ಜುಲೈ ಟು ಸೆಪ್ಟೆಂಬರ್ 2022 5636 ಕೋಟಿ ಆಗಿದೆ, 65% ಜಾಸ್ತಿ ಆಗಿದೆ. ನೆಟ್ NPA ಪರ್ಸೆಂಟೇಜ್ ಇಂಪ್ರೂವ್ ಆಗಿದೆ, 1.08%ಇಂದ 0.51% ಆಗಿದೆ. ಸೊ ವೆರಿ ಗುಡ್ ರಿಸಲ್ಟ್ಸ್ ಈ ಕಂಪ್ನಿಗೆ. ಹಾಗೂ ಅದರಿಂದ ಇವತ್ತು 9% ಮೇಲೋಯಿತು ಈ ಪರ್ಟಿಕ್ಯುಲರ್ ಆಕ್ಸಿಸ್ ಬ್ಯಾಂಕ್ ಶೇರ್ಸು. ನ್ಯೂಸ್ ನಂಬರ್ 3, ಡೆಲಿವರಿ ಸ್ಟಾಕ್ಸ್ ಡೌನ್ 30% ಇನ್ 2 days. ಡೆಲಿವರಿ ಒಂದು ಫೇಮಸ್ ಲಾಜಿಸ್ಟಿಕ್ಸ್ ಪಾರ್ಟ್ನರ್. ಎಲ್ಲ ಕಾಮರ್ಸ್ ಕಂಪ್ನೀಸಿಗೆ ಈ ಡೆಲಿವರಿ ಅವರೇ ಡೆಲಿವರ್ ಮಾಡ್ತಾರೆ. ನೀವು ನೋಡಿರ್ಬೋದು, ಅಲ್ಲಿ ಸ್ಟಿಕ್ಕರ್ ಹಾಕಿರ್ತಾರೆ ಡೆಲಿವರ್ಡ್ ಬೈ ಡೆಲಿವರಿ ಅಂತ. ಅವರು ನಿನ್ನೆ ಅನೌನ್ಸ್ ಮಾಡಿದರು, ನಮ್ಮ ಬಿಸ್ನೆಸ್ ಸ್ವಲ್ಪ ಸ್ಲೋ ಡೌನ್ ಆಗ್ತಾ ಇದೆ, ಯಾಕಂದರೆ ಅಷ್ಟು ಲೆವೆಲಲ್ಲಿ ಆನ್ಲೈನ್ ಪರ್ಚೇಸಸ್ ಆಗ್ತಾ ಇಲ್ಲ ಅಂತ. ಸೊ ಅದರಿಂದ ನಿನ್ನೆನೂ ಬಿದ್ದಿದ್ದು ಶೇರು, ಇವತ್ತು ತುಂಬ ಬಿದ್ದಿದೆ. ಟೋಟಲ್ 2 ದಿವಸ ಸೇರಿಸಿದ್ರೆ 30% ಬಿದ್ದಿದೆ. ಹಾಗೂ ರೇಟ್ ಅಪ್ರಾಕ್ಸಿಮೇಟ್ಲಿ 386 ರೂಪಾಯಿ ಇದೆ. IPO ಇಶ್ಯೂ ಪ್ರೈಸೇ 487 ಇತ್ತು, ಅದು ಮೇ 2022. ಹಾಗೂ ಇದೊಂದು ಸ್ಟಾರ್ಟಪ್ ಟೈಪ್ ಆಫ್ ಕಂಪ್ನಿ, ನ್ಯೂ ಏಜ್ ಕಂಪ್ನಿ ಅಂತ ಕರಿತೀವಿ, ಲಾಸ್ ಮೇಕಿಂಗ್ ಕಂಪ್ನಿ ಸದ್ಯಕ್ಕೆ. ನ್ಯೂಸ್ ನಂಬರ್ 4, ITC ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸು ಜುಲೈ ಟು ಸೆಪ್ಟೆಂಬರ್ 2021 13,757 ಕೋಟಿ. ಜುಲೈ ಟು ಸೆಪ್ಟೆಂಬರ್ 2022 17,108 ಕೋಟಿ, 24% ಜಾಸ್ತಿ ಆಯಿತು. ನೆಟ್ ಪ್ರಾಫಿಟ್ಟು 3,766 ಕ್ರೋರ್ಸಿಂದ 4,682 ಕ್ರೋರ್ಸ್ ಆಗಿದೆ, 24%, ಇದು ಜಾಸ್ತಿ ಆಗಿದೆ. ಗುಡ್ ರಿಸಲ್ಟ್ಸ್ ಈ ಕಂಪ್ನಿಗೆ, ಹಾಗೂ ಅನಲಿಸ್ಟ್ ಎಸ್ಟಿಮೇಟ್ಗಿಂತ ಜಾಸ್ತಿ ಬಂದಿದೆ. ಸ್ಟಾಕ್ ಇವತ್ತು 52 ವೀಕ್ ಹೈ ಟಚ್ ಆಯಿತು, ಹಾಗೂ ಅದಾದಮೇಲೆ 1% ಬಿತ್ತು. ಸೊ ಕ್ಲೋಸಿಂಗು 345 ಆಗಿತ್ತು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. UK PM ನಿನ್ನೆ ಸಾಯಂಕಾಲ ರೆಸಿಗ್ನೇಷನ್ ಲೆಟರ್ ಕೊಟ್ಟರು. 45 ದಿವಸ ಮಾತ್ರ ಅವರು ಪವರಲ್ಲಿದ್ದರು PM ಆಗಿ. ಹಾಗೂ ಯಾಕೆ ರೆಸಿಗ್ನೇಷನ್ ಕೊಟ್ಟಿದ್ರು ಅಂದರೆ, ಲ್ಯಾಕ್ ಆಫ್ ಸಪೋರ್ಟ್. ಅವ್ರ ಓನ್ ಪಾರ್ಟಿ ಮೆಂಬರ್ಸು ಅವರ ಪಾಲಿಸೀಸು, ಎಕನಾಮಿಕ್ ಪಾಲಿಸಿ ಸಪೋರ್ಟ್ ಮಾಡ್ತಿಲ್ಲ. ಈಗ ಇನ್ನೊಮ್ಮೆ ರಿಷಿ ಸುನಕ್, ನಮ್ಮ ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವರ ಅಳಿಯ, ಅವ್ರಿಗೆ ಚಾನ್ಸ್ ಇದೆ UK PM ಆಗಲಿಕ್ಕೆ. LIC ಇವತ್ತು ಹೊಸ 52 ವೀಕ್ ಲೋ ಟಚ್ ಆಯಿತು, 589 ಇವತ್ತು ಹೊಸ 52 ವೀಕ್ ಲೋ. ಕ್ಲೋಸಿಂಗು 590 ಆಯಿತು. ಹಾಗೂ ಅವರು ಇಶ್ಯೂ ಮಾಡಿದ್ದು ಡಿಸ್ಕೌಂಟ್ ಆದಮೇಲೆ ಶೇರ್ ಹೋಲ್ಡರ್ಸಿಗೆ IPOಲಿ 904. ಸೊ ಆಲ್ರೆಡಿ 35% ಬಿಲೋ ದ ಇಶ್ಯೂ ಪ್ರೈಸ್ ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ ಇವತ್ತು 12 ಪಾಯಿಂಟ್ ಮೇಲೋಯಿತು, 17,576 ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 104 ಪಾಯಿಂಟ್ ಅಪ್ ಆಯಿತು, 59,307 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಆಕ್ಸಿಸ್ ಬ್ಯಾಂಕು 9.03% ಅಪ್ಪು, ಕೋಟಕ್ ಬ್ಯಾಂಕು 2.1% ಅಪ್ಪು, ICICI ಬ್ಯಾಂಕು 2.08% ಅಪ್ಪು. ಸೊ ರಿಸಲ್ಟ್ಸ್ ಚೆನ್ನಾಗಿದೆ ಅಂತ ಬೇರೆ ಬ್ಯಾಂಕ್ಸು ರಿಸಲ್ಟ್ ಚೆನ್ನಾಗಿರ್ಬೋದು ಅಂತ ತಿಳ್ಕೊಂಡು ರ್ಯಾಲಿ ಆಗಿದೆ. ಬಜಾಜ್ ಫೈನಾನ್ಸು ರಿಸಲ್ಟ್ಸ್ ನಿನ್ನೆ ಬಂದಿತ್ತು, ಚೆನ್ನಾಗಿತ್ತು, ಆದರೆ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ, 3.22% ಡೌನ್ ಆಗಿದೆ. ಬಜಾಜ್ ಫಿನ್ಸರ್ವ್ 2.39% ಡೌನು. ಅದಾನಿ ಪೋರ್ಟ್ಸು 2.23% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಬ್ಯಾಂಕ್ ಆಫ್ ಬರೋಡಾ 2.03% ಅಪ್ಪು, HDFC AMC 1.68% ಅಪ್ಪು, ಪ್ರಾಕ್ಟರ್ ಆ್ಯಂಡ್ ಗ್ಯಾಂಬೆಲ್ 0.99% ಅಪ್ಪು. ಟಾಪ್ ಲೂಸರ್ಸು ಬರ್ಜರ್ ಪೇಂಟ್ಸ್ 5.41% ಡೌನು, ಇನ್ಫೋ ಎಡ್ಜ್ 3.84% ಡೌನು, ಹ್ಯಾವೆಲ್ಸು 3.62% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಇವತ್ತು ಅಡ್ವಾನ್ಸಸ್ಸು 661, ಕಮ್ಮಿ ಆಗಿದ್ದು 1293. ಸೊ 34% ಅಪ್ಪು, 66% ಡೌನು. ಪಾಯಿಂಟ್ ನಂಬರ್ 5,
ಯಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ನಿನ್ನೆ 1865 ನೆಟ್ ಪರ್ಚೇಸಸ್ಸು FIIs ಮಾಡಿದ್ದು, ನೆಟ್ ಸೇಲ್ಸ್ ಮಾಡಿದ್ದು 887 ಕೋಟಿ ವರ್ತ್ ಶೇರ್ಸು DIIs. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸು. ಗೋಲ್ಡ್ ಪ್ರೈಸ್ 4630 per ಗ್ರಾಮು, ಸಿಲ್ವರ್ 56.15 per ಗ್ರಾಮು. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು US ಡಾಲರ್ 82.68 ರುಪೀಸ್ ಇದೆ, ಒಂದು ಯೂರೋ 80.57 ರುಪೀಸ್ ಇದೆ. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಆಕ್ಸಿಸ್ ಬ್ಯಾಂಕು 52 ವೀಕ್ ಹೈ 906, ಕ್ಲೋಸಿಂಗ್ ಇವತ್ತು 900. ITC 353 52 ವೀಕ್ ಹೈ, ಕ್ಲೋಸಿಂಗು 346. ನೆಸ್ಲೆ 20,350 52 ವೀಕ್ ಹೈ, ಕ್ಲೋಸಿಂಗ್ ಪ್ರೈಸ್ 20,295. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಡೆಲಿವರಿ 52 ವೀಕ್ ಲೋ 377, ಕ್ಲೋಸಿಂಗು 386. IEX 134 52 ವೀಕ್ ಲೋ, ಕ್ಲೋಸಿಂಗ್ ಪ್ರೈಸು 135. ಹಾಗೂ LIC 588 52 ವೀಕ್ ಲೋ, ಕ್ಲೋಸಿಂಗ್ ಪ್ರೈಸು 589. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.42% ಡೌನು, ಜಪಾನು 0.43% ಡೌನು, ಜರ್ಮನಿ 1.59% ಡೌನು, ಫ್ರಾನ್ಸ್ 1.66% ಡೌನು, UK 0.79% ಡೌನು, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.61% ಡೌನ್ ಆಗಿತ್ತು. ಸೊ ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನೀವೆಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.